ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇರಾನ್ ಸದ್ಯ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಆರ್ಥಿಕ ಕುಸಿತದ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ದಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಆದರೆ ಈಗ ಈ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಇರಾನ್ ಜೊತೆ ಯಾರಾದ್ರೂ ಬಿಸ್ನೆಸ್ ಮಾಡಿದ್ರೆ ಹುಷಾರ್, ನಿಮಗೂ ಬೀಳುತ್ತೆ 25% ಟ್ಯಾಕ್ಸ್ ಅಂತ ಟ್ರಂಪ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಈ ಘೋಷಣೆ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಟ್ರಂಪ್ ಅವರ ಈ ನಿರ್ಧಾರದಿಂದ ಭಾರತಕ್ಕೆ ಆಗೋ ನಷ್ಟ ಏನು? ನಾವು ಇರಾನ್ ಜೊತೆ ಮಾಡ್ತಾ ಇರೋ ವ್ಯಾಪಾರಕ್ಕೆ ಕುತ್ತು ಬರುತ್ತಾ? ಚಾಬಹರ್ ಬಂದರಿನ ಗತಿ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು 25% ತೆರಿಗೆ ಬಾಂಬ್? ಸ್ನೇಹಿತರೆ, ಇರಾನ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ಮತ್ತು ಹಿಂಸಾಚಾರಕ್ಕೆ ಅಲ್ಲಿನ ಸರ್ಕಾರದ ಧೋರಣೆಯೇ ಕಾರಣ ಅಂತ ಅಮೆರಿಕ ಹೇಳ್ತಿದೆ. ಹೀಗಾಗಿ ಇರಾನ್ ಸರ್ಕಾರದ ಮೇಲೆ ಒತ್ತಡ ಹೇರಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ಇರಾನ್ ಜೊತೆ ಯಾವುದೇ ದೇಶ ವ್ಯಾಪಾರ ವಹಿವಾಟು ನಡೆಸಿದ್ರೆ ಸುಮ್ಮನಿರಲ್ಲ. ಆ ದೇಶ ಅಮೆರಿಕದ ಜೊತೆಗೆ ನಡೆಸುವ ವ್ಯಾಪಾರದ ಮೇಲೆ 25% ಸುಂಕ ಕಟ್ಟಬೇಕಾಗತ್ತೆ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದು ಅಂತಿಮ ತೀರ್ಮಾನ ಅಂತಾನೂ ಎಚ್ಚರಿಸಿದ್ದಾರೆ. ಅಂದರೆ ಇರಾನ್ ಸರ್ಕಾರಕ್ಕೆ ಹಣಕಾಸಿನ ನೆರವು ಸಿಗೋದನ್ನ ತಡೆಯೋದು ಟ್ರಂಪ್ ಅವರ ಪ್ಲಾನ್. ಆದರೆ ಇದು ನೇರವಾಗಿ ಹೊಡೆತ ನೀಡ್ತಾ ಇರೋದು ಭಾರತ, ಚೀನಾ ಮತ್ತು UAE ಅಂತ ದೇಶಗಳಿಗೆ. ಭಾರತದ ಮೇಲೆ ಬೀರುತ್ತಾ ಪರಿಣಾಮ 15,000 ಕೋಟಿ ಮೊತ್ತದ ರಫ್ತಿನ ಗತಿ ಏನು? ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಟ್ರಂಪ್ ಅವರ ಈ ಆದೇಶ ಭಾರತದ ಮೇಲೆ ಪರಿಣಾಮ ಬೀರುತ್ತಾ? ಅಧಿಕೃತ ಅಂಕಿಅಂಶಗಳ ಪ್ರಕಾರ ಭಾರತ ಮತ್ತು ಇರಾನ್ ನಡುವೆ ಉತ್ತಮ ವ್ಯಾಪಾರ ಸಂಬಂಧ ಇದೆ. 2024-25ನೇ ಸಾಲಿನಲ್ಲಿ ನಾವು ಇರಾನ್ ಜೊತೆಗೆ ಸುಮಾರು $1.68 ಬಿಲಿಯನ್, ಅಂದರೆ ಸುಮಾರು 15,000 ಕೋಟಿ ರೂಪಾಯಿ ಮೊತ್ತದ ವ್ಯಾಪಾರ ನಡೆಸಿದ್ದೀವಿ. ಭಾರತದಿಂದ ಇರಾನ್ಗೆ ಪ್ರಮುಖವಾಗಿ ಬಾಸ್ಮತಿ ಅಕ್ಕಿ, ಟೀ, ಕಾಫಿ, ಸಕ್ಕರೆ, ಸಾಂಬಾರ ಪದಾರ್ಥಗಳು ಮತ್ತು ಔಷಧಗಳು ರಫ್ತಾಗುತ್ತೆ. ಬದಲಾಗಿ ನಾವು ಅವರಿಂದ ಡ್ರೈ ಫ್ರೂಟ್ಸ್ ಮತ್ತು ಕೆಲವು ಕೆಮಿಕಲ್ಸ್ಗಳನ್ನು ಆಮದು ಮಾಡ್ಕೊಳ್ತೀವಿ. ಈಗ ಟ್ರಂಪ್ ಅವರ ಹೊಸ ರೂಲ್ಸ್ ಬಂದರೆ ನಮ್ಮ ರಫ್ತುದಾರರಿಗೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಯಾಕಂದರೆ ಈಗಾಗಲೇ ಅಮೆರಿಕ ಭಾರತದ ವಸ್ತುಗಳ ಮೇಲೆ 50% ಸುಂಕ ವಿಧಿಸ್ತಿದೆ. ರಷ್ಯಾದಿಂದ ಆಯಿಲ್ ಖರೀದಿಸ್ತೀವಿ ಅನ್ನೋ ಕಾರಣಕ್ಕೆ ಈ ತೆರಿಗೆ ಹಾಕಲಾಗಿದೆ. ಇದೀಗ ಇದರ ಮೇಲೆ ಮತ್ತೆ 25% ಸೇರಿದ್ರೆ ವ್ಯಾಪಾರ ಮಾಡೋದು ತುಂಬಾನೇ ಕಷ್ಟ ಆಗಲಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ಸ್ ಹೇಳೋ ಪ್ರಕಾರ ನಾವು ಭಯ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಇರಾನ್ ಜೊತೆ ಮಾಡ್ತಾ ಇರೋದು ಮಾನವೀಯ ವ್ಯಾಪಾರ, ಅಂದರೆ ಆಹಾರ ಮತ್ತು ಔಷಧಗಳು. ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಆಹಾರ ಮತ್ತು ಔಷಧಗಳ ಮೇಲೆ ನಿರ್ಬಂಧ ಹೇರುವಂತಿಲ್ಲ. ಅಮೆರಿಕದ ನಿರ್ಬಂಧಗಳಿಂದ ಈ ವಸ್ತುಗಳಿಗೆ ವಿನಾಯಿತಿ ಇದೆ. ಹಾಗಾಗಿ ಟ್ರಂಪ್ ಎಷ್ಟೇ ಬೊಬ್ಬೆ ಹೊಡೆದ್ರೂ ಭಾರತಕ್ಕೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಲ್ಲ ಅನ್ನೋದು ತಜ್ಞರ ಮಾತು. ಚಾಬಹರ್ ಬಂದರಿನ ಕಥೆ ಏನು? ವ್ಯಾಪಾರವನ್ನ ಒಂದು ಕಡೆ ಇಡೋಣ, ಆದರೆ ಭಾರತಕ್ಕೆ ಅತಿ ದೊಡ್ಡ ತಲೆನೋವು ಆಗಿರೋದು ಚಾಬಹರ್ ಫೋರ್ಟ್. ಇರಾನ್ನಲ್ಲಿರೋ ಈ ಬಂದರನ್ನ ಅಭಿವೃದ್ಧಿಪಡಿಸಲು ಭಾರತ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಸುರಿದಿದೆ. ಪಾಕಿಸ್ತಾನದ ಹಂಗಿಲ್ಲದೆ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಗೆ ಹೋಗಲು ಇದು ನಮಗೆ ಹೆಬ್ಬಾಗಿಲಿದ್ದಂತೆ. ಕಳೆದ ವರ್ಷ ಅಮೆರಿಕ ಈ ಬಂದರಿನ ಅಭಿವೃದ್ಧಿಗೆ ನಿರ್ಬಂಧದಿಂದ ವಿನಾಯಿತಿ ನೀಡಿತ್ತು. ಆದರೆ ಈಗ ಟ್ರಂಪ್ ಸರ್ಕಾರ ಬಂದ ಮೇಲೆ ಆ ವಿನಾಯಿತಿ ಮುಂದುವರಿಯುತ್ತಾ ಅನ್ನೋದು ಡೌಟು. ಒಂದು ವೇಳೆ ಅಮೆರಿಕ ಚಾಬಹರ್ ಮೇಲೂ ನಿರ್ಬಂಧ ಹೇರಿದ್ರೆ ಭಾರತದ ಸ್ಟ್ರಾಟಜಿಕ್ ಪ್ಲಾನ್ಗೆ ದೊಡ್ಡ ಏಟು ಬೀಳಲಿದೆ. ಇನ್ನೊಂದೆಡೆ ಟ್ರಂಪ್ ಅವರ ಈ ನಿರ್ಧಾರಕ್ಕೆ ಚೀನಾ ಕೆಂಡಾಮಂಡಲವಾಗಿದೆ. ಯಾಕಂದ್ರೆ ಇರಾನ್ನ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಚೀನಾ. ಇರಾನ್ನ 90% ತೈಲವನ್ನ ಖರೀದಿ ಮಾಡೋದು ಚೀನಾನೇ. ಈಗ ಟ್ರಂಪ್ ಅವರ 25% ಸುಂಕದ ಬರೆ ನೇರವಾಗಿ ಚೀನಾದ ಆರ್ಥಿಕತೆಗೆ ಪೆಟ್ಟು ನೀಡಲಿದೆ. ಹಾಗಾಗಿ ಅಮೆರಿಕ ದಾದಾಗಿರಿ ಮಾಡ್ತಾ ಇದೆ ಅಂತ ಚೀನಾ ಕಿಡಿಕಾರಿದೆ. ಒಟ್ಟಿನಲ್ಲಿ ಇರಾನ್ನಲ್ಲಿ ನಡೀತಾ ಇರೋ ಆಂತರಿಕ ಗಲಭೆ ಈಗ ಜಾಗತಿಕ ವ್ಯಾಪಾರ ಯುದ್ಧವಾಗಿ ಬದಲಾಗೋ ಲಕ್ಷಣ ಕಾಣಿಸ್ತಿದೆ. ಒಂದು ಕಡೆ ಇರಾನ್ ಸರ್ಕಾರ 3,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಕೊಂದು ಹಾಕಿದೆ ಅನ್ನೋ ವರದಿಗಳಿದೆ. ಇನ್ನೊಂದು ಕಡೆ ಅಮೆರಿಕ ಆರ್ಥಿಕವಾಗಿ ಇರಾನ್ ಕತ್ತು ಹಿಸುಕೋದಿಕ್ಕೆ ಹೊರಟಿದೆ. ಈ ಸಂಘರ್ಷದ ನಡುವೆ ಭಾರತ ತನ್ನ ಹಿತಾಸಕ್ತಿಯನ್ನ ವಿಶೇಷವಾಗಿ ರೈತರು ಬೆಳೆದ ಬಾಸ್ಮತಿ ಅಕ್ಕಿ ರಫ್ತು ಮತ್ತು
ಚಾಬಹರ್ ಬಂದರನ್ನ ಹೇಗೆ ಕಾಪಾಡಿಕೊಳ್ಳುತ್ತೆ ಅನ್ನೋದೇ ಈಗ ಇರೋ ಕುತೂಹಲ. ನಿಮ್ಮ ಪ್ರಕಾರ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿಬೇಕಾ ಅಥವಾ ಇರಾನ್ ಜೊತೆಗಿನ ಸಂಬಂಧ ಮುಂದುವರಿಸಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.